ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 30 ವರ್ಷಗಳ ಠಾಕ್ರೆ ಕುಟುಂಬದ ಪಾರುಪತ್ಯಕ್ಕೆ ತೆರೆ ಬಿದ್ದಿದೆ. ದೇಶದ ಶ್ರೀಮಂತ ಪಾಲಿಕೆಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಮತ್ತಿಬ್ಬರು ಗನ್ಮ್ಯಾನ್ಗಳನ್ನ ಸಿಐಡಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಚುರುಕುಗೊಂಡಿದೆ. ಬಿಗ್ ಬಾಸ್ಗೆ ರಣಹದ್ದಿನ ಕಾಟ ಶುರುವಾಗಿದೆ. ಸಾಲ ಪಡೆದ ಸ್ಟಾರ್ ಸಹೋದರಿಯರ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುವುದೇ ಅನುಮಾನವಾಗಿದೆ. ಈ ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಠಾಕ್ರೆ ಪಾರುಪತ್ಯ ಅಂತ್ಯವಾಗಿದೆ. 30 ವರ್ಷಗಳ ನಂತರ ದೇಶದ ಶ್ರೀಮಂತ ಪಾಲಿಕೆಯಲ್ಲಿ ಬಿಜೆಪಿ ಬಾವುಟ ಹಾರಿದೆ. ಬಿಜೆಪಿ ಶಿವಸೇನೆ ಮಹಾಯುತಿ ಮೈತ್ರಿಕೂಟ ದಿಗ್ವಿಜಯ ಸಾಧಿಸಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರದ ಗದ್ದುಗೆ ಹಿಡಿಯೋದು ಪಕ್ಕಾ ಆಗಿದೆ. 227 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಮೈತ್ರಿಕೂಟವು ಮ್ಯಾಜಿಕ್ ನಂಬರ್ ದಾಟಿ ಮುನ್ನಡೆಯುತ್ತಾ ಇದೆ. ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಮೈತ್ರಿಕೂಟವು ಒಟ್ಟಾಗಿ ಅಖಾಡಕ್ಕೆ ಇಳಿದ್ರು ಬಿಎಂಸಿ ಗದ್ದುಗೆ ಹಿಡಿಯೋಕೆ ಆಗಿಲ್ಲ. ಬದಲಿಗೆ ಯುಬಿಟಿ ಮೈತ್ರಿಕೂಟವು ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಮುಂಬೈ ಪಾಲಿಕೆ ಜೊತೆಗೆ ಮಹಾರಾಷ್ಟ್ರದ 29 ಪುರಸಭೆಗಳ ಚುನಾವಣೆಯಲ್ಲೂ ಮಹಾಯುತಿ ಜಯಭೇರಿ ಬಾರಿಸಿದೆ. 893 ವಾರ್ಡ್ಗಳಲ್ಲಿ ಒಟ್ಟು 15,931 ಅಭ್ಯರ್ಥಿಗಳ ಭವಿಷ್ಯ ಹೊರಬಿದ್ದಿದೆ. 165 ಕ್ಷೇತ್ರಗಳ ಪುಣೆ ಪಾಲಿಕೆಯಲ್ಲಿ 90ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆ ಸಾಧಿಸಿದೆ. 131 ಕ್ಷೇತ್ರಗಳಲ್ಲಿರೋ ಠಾಣೆ ಪಾಲಿಕೆಯಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ನಾಗ್ಪುರ್ನ 151 ವಾರ್ಡ್ಗಳ ಪೈಕಿ 106ಕ್ಕೂ ಹೆಚ್ಚು ಕಡೆಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವಿನ ಸನಿಹಕ್ಕೆ ಹೋಗಿದೆ. 122 ವಾರ್ಡ್ಗಳ ನಾಸಿಕ್ ಚುನಾವಣೆಯಲ್ಲೂ ಬಿಜೆಪಿ ಮೈತ್ರಿಕೂಟ ಮುನ್ನಡೆ ಸಾಧಿಸಿದೆ. ಅತ್ತ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ಜಯಭೇರಿ ಸಾಧಿಸ್ತಾ ಇದ್ದ ಹಾಗೆ ಇತ್ತ ಬೆಂಗಳೂರು, ಬೀದರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಕೇಸ್ನಲ್ಲಿ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನು ಸಿಐಡಿ ತಂಡ ಅರೆಸ್ಟ್ ಮಾಡಿದೆ. ಶಾಸಕ ಭರತ್ ರೆಡ್ಡಿ ಜೊತೆಗೆ ಘಟನಾ ಸ್ಥಳಕ್ಕೆ ಬಂದಿದ್ದ ಇಬ್ಬರು ಗನ್ಮ್ಯಾನ್ಗಳು ಫೈರಿಂಗ್ ಓಪನ್ ಮಾಡಿದರು. ಹೀಗಾಗಿ ಆರೋಪಿ ಬಲ್ಜಿತ್ ಸಿಂಗ್, ಮಹೇಂದ್ರ ಸಿಂಗ್ ಎನ್ನುವ ಇಬ್ಬರು ಗನ್ಮ್ಯಾನ್ ಅನ್ನು ಬಂಧಿಸಲಾಗಿದೆ. ಫೈರಿಂಗ್ ಹಾಗೂ ಕೊಲೆ ಪ್ರಕರಣ ಸಂಬಂಧ ಬಂಧಿಸಿದ ಸಿಐಡಿ ತಂಡ ಆರೋಪಿಗಳನ್ನು ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ರೆಡಿಯಾಗಿದೆ. ನಾಳೆ ಸಮಾವೇಶದಲ್ಲಿ 15ರಿಂದ 20,000 ಜನರು ಭಾಗಿಯಾಗುವ ಸಾಧ್ಯತೆ ಇದ್ದು ಜಿಲ್ಲಾ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಮಾಡಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ತಿಳಿಸಿದ್ದಾರೆ. ಬಳ್ಳಾರಿ ಸಿಟಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಅಗತ್ಯವಾದಂತಹ ಬಂದೋಬಸ್ತನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಪೊಲೀಸ್ ಅಸೆಸ್ಮೆಂಟ್ ಪ್ರಕಾರ ಒಂದು 15ರಿಂದ 20,000ದಷ್ಟು ಜನ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯಿಂದ ಹಾಗೂ ಹೊರ ಜಿಲ್ಲೆಯಿಂದ ಭಾಗವಹಿಸಬಹುದು ಅಂತ ಹೇಳಿ ಮಾಹಿತಿ ಇದೆ. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಆರಂಭವಾಗಿದೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಪ್ರಾಧಿಕಾರ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಶುರು ಮಾಡಲಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಉತ್ಖನನಕ್ಕೆ ಚಾಲನೆ ನೀಡಿದ್ದಾರೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೆಸಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಪುರಾತತ್ವ ಇಲಾಖೆ ನಿವೃತ್ತ ಅಧೀಕ್ಷಕ ಹಾಗೂ ಉತ್ಖನನ ನಿರ್ದೇಶಕ ವಿಜ್ಞಾನಿ ಟಿಎಂ ಕೇಶವ ನೇತೃತ್ವದಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ. ವೀರಭದ್ರೇಶ್ವರ ದೇವಸ್ಥಾನದ ಬಳಿ 10 ಚದರ ಮೀಟರ್ ವ್ಯಾಪ್ತಿ ಉತ್ಖನನ ನಡೆಸಿದ್ದು ಐತಿಹಾಸಿಕ ಕುರುಹುಗಳು, ಶಿಲಾನ್ಯಾಸಗಳು, ಆಭರಣಗಳು ಸಿಗಬಹುದು ಎಂಬ ಶಂಕೆ ಇದೆ. ಒಂದು ದಿನಕ್ಕೆ ಕೇವಲ 10 ಸೆಂಟಿಮೀಟರ್ ಮಾತ್ರ ಅಗೆಯಬಹುದು. ಉತ್ಖನನ ಸೂಕ್ಷ್ಮವಾದ ಕೆಲಸವಾಗಿದ್ದು ಸೂಕ್ಷ್ಮವಾದ ಕೆತ್ತನೆಗಳನ್ನು ಉಪಯೋಗಿಸಿಕೊಂಡು ಉತ್ಖನನ ನಡೆಸಲಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಮಣ್ಣು ಪರೀಕ್ಷಿಸುವ ಕಾರ್ಯ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಈಗೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲಿ ಸಿದ್ದರಬಾವಿ ಅಂತ ಏನಿದೆ, ಇಲ್ಲಿಂದ ಆ ದೇವಸ್ಥಾನಕ್ಕೆ ಇಂಟರ್ ಕನೆಕ್ಟ್ ಇದೆ, ಮೆಟ್ಲುಗಳಿವೆ ಅಂತೇಳಿ ಏನು ನಮ್ಮೆಲ್ಲ ಅನೇಕ ಹಿರಿಯರು, ಗ್ರಾಮಸ್ಥರು ಹಿರಿಯರು ಹೇಳಿದ ಪ್ರಕಾರ ಇದೊಂದು ಎಕ್ಸ್ಕವೇಷನ್ ಪಾಯಿಂಟ್ ಅಂತ ನಾವು ಗೆಸ್ ಮಾಡಿದ್ದೀವಿ. ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಈಗ ಉತ್ಖನನ ಪ್ರಾರಂಭವಾಗಿದೆ. ಒಂದು ದೊಡ್ಡ ಕೋಟೆ ಸಹ ಕಾಣಬಹುದು. ಅದರಿಂದ ಕೋಟೆ, ದೇವಸ್ಥಾನ, ಈ ಒಂದು ದೇವಸ್ಥಾನ ಈಗೇನು ಎಕ್ಸ್ಕವೇಷನ್ ಮಾಡ್ತಾ ಇದ್ದಿಲ್ಲ, ಸುತ್ತಮುತ್ತಲು 50 ಮೀಟರ್ನಲ್ಲೇ ಒಂದು ಟಂಕ ಶಾಲೆ ಇತ್ತು. ಲಕ್ಕಿ ಗದ್ಯಾನ ಎಂಬ ನಾಣ್ಯವನ್ನು ಟಂಕಿಸುವಂತ ಶಾಲೆ ಕೂಡ ಇದೆ. ಸುತ್ತಮುತ್ತಲು 50 ಮೀಟರ್ನಲ್ಲಿ ಇದೆ ಅನ್ನುವ ಒಂದು ಕುರು ಇದೆ. ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಓಣಿ ಇದೆ, ಅಚ್ಚಪ್ಪನ ಬೇಲು ಅಂತ ಓಣಿ ಇದೆ. ಅದಕ್ಕೆ ಅಂದ್ರೆ ಅಚ್ಚು ಹಾಕೋದು, ನಾಣ್ಯಕ್ಕೆ ಅಚ್ಚು ಹಾಕುವಂತದ್ದು ಒಂದು ಜಾಗಕ್ಕೆ ಅಚ್ಚಪ್ಪನ ಬೇಲು ಅಂತ ಕರೀತಾರೆ. ಚಿಕ್ಕಬಳ್ಳಾಪುರ ಪೌರಾಯುಕ್ತರಾದ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ ಕೇಸ್ನಲ್ಲಿ ರಾಜೀವ್ ಗೌಡ ಬಂಧನದ ಕೂಗು ಜೋರಾಗಿದೆ. ಜಿಲ್ಲಾ ಆಡಳಿತ ಭವನದ ಎದುರು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ನೌಕರರಿಂದ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದ್ದು ಜಿಲ್ಲಾಧಿಕಾರಿ ಪ್ರಭುಗೆ ಮನವಿ ಪತ್ರ ಸಲ್ಲಿಸಿದರು. ಈ ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪ್ರಭು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಶೀಘ್ರವೇ ಕಾನೂನು ರೀತಿ ಕ್ರಮಗಳು ಆಗಲಿವೆ ಎಂದಿದ್ದಾರೆ. ಇನ್ನೊಂದೆಡೆ ರಾಜೀವ್ ಗೌಡ ಪತ್ನಿ ಸಹನಾಗೆ
ಪೊಲೀಸರು ನೋಟಿಸ್ ನೀಡಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ನಿವಾಸಕ್ಕೆ ತೆರಳಿ ನೋಟಿಸ್ ನೀಡಿದ್ದು ಪೊಲೀಸರಿಗೆ ಶರಣಾಗುವಂತೆ ಸೂಚನೆ ನೀಡಿದ್ದಾರೆ. ಅತ್ತ ರಾಜೀವ್ ಗೌಡ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರು ಅಭಿಯಾನ ಶುರುವಿಟ್ಟುಕೊಂಡಿದ್ದಾರೆ. ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಕೊಟ್ಟ ಆರೋಪದ ಅಡಿಯಲ್ಲಿ ಬಿಗ್ ಬಾಸ್ ವಿರುದ್ಧ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ದೂರು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಪ್ರೋಗ್ರಾಂ ಹೆಡ್ ಅವರಿಗೆ ಅರಣ್ಯ ಇಲಾಖೆ ತಿಳುವಳಿಕೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ದೂರಿನ ಬೆನ್ನಲ್ಲೇ ನೋಟಿಸ್ ಜಾರಿಗೊಳಿಸಿರುವ ಅಧಿಕಾರಿಗಳು ರಣಹದ್ದುಗಳು ಯಾವುದೇ ಪ್ರಾಣಿಗಳನ್ನ ಬೇಟೆಯಾಡುವುದಿಲ್ಲ. ಹದ್ದು ಹಾಗೂ ರಣಹದ್ದಿಗೂ ಬಹಳ ವ್ಯತ್ಯಾಸ ಇದೆ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ರಣಹದ್ದು ಹೊಂಚು ಹಾಕಿ ಸಂಚು ಮಾಡಿ ಲಬಕ್ ಅಂತ ಹಿಡಿಯೋದು ಅಂತ ತಪ್ಪು ಮಾಹಿತಿ ಹರಡಲಾಗಿದೆ. ಇದು ಪಕ್ಷಿ ಪ್ರೇಮಿಗಳಿಗೆ ಬೇಸರ ತರಿಸಿದ್ದು ಅಳಿವಿನ ಅಂಚಿನಲ್ಲಿ ಇರುವ ಪಕ್ಷಿಯ ಉಳಿವಿಗೆ ಹಿನ್ನಡೆ ಆಗಲಿದೆ. ಹೀಗಾಗಿ ಹದ್ದು ಹಾಗೂ ರಣಹದ್ದಿಗೂ ಇರುವ ವ್ಯತ್ಯಾಸದ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಖಾಸಗಿ ಚಾನೆಲ್ನ ಪ್ರೋಗ್ರಾಂ ಹೆಡ್ಗೆ ನೋಟಿಸ್ ಕೊಟ್ಟು ಸೂಚನೆ ಕೊಡಲಾಗಿದೆ. ರಾಮನಗರದ ಡಿಆರ್ಎ ಸುಷ್ಮಾ ಖುದ್ದು ನೋಟಿಸ್ ಕೊಟ್ಟಿದ್ದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪಷ್ಟೀಕರಣ ನೀಡುವಂತೆ ತಿಳಿ ಹೇಳಿದ್ದಾರೆ. ನಟಿ ಕಾರುಣ್ಯ ರಾಮ್ ಸಿಸಿಬಿಗೆ ದೂರು ಬೆನ್ನಲ್ಲೇ ಹಣ ಕೊಟ್ಟ ಪ್ರತಿಭಾಗೆ ಕಾರುಣ್ಯ ತಂಗಿ ಸಮೃದ್ಧಿ ಆವಾಜ್ ಹಾಕಿದ್ದಾರೆ. ಕರೆ ಮಾಡಿ ಬೆದರಿಕೆ ಹಾಕಿರುವ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನೀನು ಮಾಡಿರುವ ಟಾರ್ಚರ್ ಎಲ್ಲದಕ್ಕೂ ಸಾಕ್ಷಿ ಇದೆ. ಬಡ್ಡಿಗೆ ಹಣ ಕೊಟ್ಟು ನನ್ನ ಮೇಲೆ ದೂರು ಕೊಡ್ತೀರಾ? ಸಂಬಂಧ ಇಲ್ಲದ ನಮ್ಮ ಅಕ್ಕನನ್ನ ಇದರಲ್ಲಿ ಎಳೆದಿದ್ಯಾ ಅಂತ ಬೆದರಿಕೆ ಹಾಕಿದ್ದಾರೆ. ಇನ್ನು ಸಿಸಿಬಿಗೆ ದೂರಿಗೂ ಮೊದಲೇ ಆರ್.ಆರ್. ನಗರ ಠಾಣೆಯಲ್ಲಿ ಕೇಸ್ ಆಗಿತ್ತು. 2023ರಲ್ಲಿ ತಂಗಿ ವಿರುದ್ಧ ನಟಿ ಕಾರುಣ್ಯ ದೂರು ಕೊಟ್ಟಿದ್ರು. ಅಂದಿನ ದೂರಿನಲ್ಲಿ ತಂಗಿಯನ್ನ ಮಾತ್ರ ಆರೋಪ ಮಾಡಿದ್ದ ನಟಿ ಕಾರುಣ್ಯ ಇದೀಗ ತಂಗಿ ಜೊತೆಗೆ ಸಾಲ ಕೊಟ್ಟವರನ್ನು ಆರೋಪಿ ಎಂದಿದ್ದಾರೆ. ಇತ್ತ ನಟಿ ಕಾರುಣ್ಯ ತಂಗಿ ವಿರುದ್ಧ 2025 ಆಗಸ್ಟ್ 11ನೇ ತಾರೀಕು ಕೆಂಗೇರಿ ಪೊಲೀಸರು ಎನ್ಸಿಆರ್ ದಾಖಲಿಸಿದ್ರು. ಕಪಿಲ್ ಬಳಿ 4 ಲಕ್ಷ ಹಣ ಪಡೆದಿದ್ದ ಸಮೃದ್ಧಿ ರಾವ್ ಕಳೆದ 2 ತಿಂಗಳು ಮಾತ್ರ ಸ್ವಲ್ಪ ಹಣ ನೀಡಿದ್ಲು. ಉಳಿದ ಹಣ ಕೇಳಿದ್ರೆ ಪ್ರತಿ ಬಾರಿ ಸಬೂಬು ಹೇಳ್ತಾ ಇದ್ಲು. ಇದರಿಂದ ಬೇಸತ್ತು ಕಪಿಲ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಹಲೋ ಹಲೋ ಹಾ ಪ್ರತಿಭಾ ಬ್ಲಾಕ್ ಯಾಕೆ ಮಾಡ್ಕೊಂಡಿದ್ಯಾ ಪ್ರತಿಭಾ? ನೀನ್ ಕಂಟಿನ್ಯೂಸ್ ಫೋನ್ ಮಾಡ್ತಿದ್ದಲ್ಲ, ನಂಗೆ ಸ್ವಲ್ಪ ಕೆಲಸ ಇರ್ತಿಲ್ಲ ನೀವು ಮಾಡ್ತಿರಲ್ಲ ನನಗೆ ಟಾರ್ಚರ್. ಯಾಕೆ ಈಗ ಕಾಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ರಿ? ನಿಯತ್ತಿರೋರು ಬ್ಲಾಕ್ ಮಾಡ್ಕೋಬಾರ್ದು. ನಾನ್ ಬ್ಲಾಕ್ ಮಾಡಿಲ್ವಲ್ಲ ನಿಯತ್ತಿರೋದಕ್ಕೆ. ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಮ್ಮ ನೀನು? ನಿನಗೆ ಬ್ಲಾಕ್ ಮೇಲ್ ಏನು ನೀನ್ ಮರ್ತ್ಬಿಟ್ಟಿದ್ಯಾ? ನಿಮ್ದೆಲ್ಲ ಸ್ಕ್ರೀನ್ ಶಾಟ್ ಇಟ್ಟಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಾನು? ಯಾಕೆ ಭಯ ಆಗ್ತಿದ್ಯಾ? ಬ್ಲಾಕ್ ಮಾಡಿದ್ಯಲ್ಲ, ಈ ಕಥೆನೆಲ್ಲ ಸ್ಕ್ರೀನ್ ಶಾಟ್ ಸಮೇತ ನಾನು ತಗೊಂಡು ಹೋಗ್ಲಿಲ್ಲ ಅಂತ ಕಮಿಷನರ್ ಹತ್ರ ನನಗೆ ಅನ್ಯಾಯ ಆಗಿರೋದು ಇವ್ರು ಕೊಟ್ಟಿರೋದು ಎಷ್ಟು ಜಡ್ ಇಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳನ್ನ ನೋಡಬೇಕು ಅಂದುಕೊಂಡಿದ್ದ ಆರ್ಸಿಬಿ ಅಭಿಮಾನಿಗಳ ಕನಸು ಕನಸಾಗಿಯೇ ಉಳಿಯುವಂತೆ ಕಾಣ್ತಿದೆ. ಬೆಂಗಳೂರಿನಿಂದ ಐಪಿಎಲ್ ಪಂದ್ಯಗಳು ಬೇರೆಡೆಗೆ ಶಿಫ್ಟ್ ಆಗುವ ಸಾಧ್ಯತೆ ದಟ್ಟವಾಗ್ತಿದೆ. ಕಳೆದ ವರ್ಷ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ದುರಂತದ ಪರಿಣಾಮದಿಂದ ಈ ಬಾರಿ ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳಿಗೆ ಬ್ರೇಕ್ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತ ಕೆಎಸ್ಸಿಎ ನಾನಾ ಸರ್ಕಸ್ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶತಾಯಗತಾಯ ಐಪಿಎಲ್ ಆಯೋಜನೆಗೆ ಸರ್ಕಸ್ ಮಾಡ್ತಿದೆ. ಅತ್ತ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಬೆಂಗಳೂರಿನಿಂದ ಅಂತರ ಕಾಯ್ದುಕೊಳ್ಳುತ್ತಿದೆ. ಯಾಕಂದ್ರೆ ಕಾಲ್ತುಳಿತ ಪ್ರಕರಣದ ಬಳಿಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪ್ರಮುಖರನ್ನ A1 ಆಗಿ ಪರಿಗಣಿಸಲಾಗಿತ್ತು. ಆದ್ರೆ ಎಲ್ಲಾ ತಪ್ಪಿಗೂ ಆರ್ಸಿಬಿ ಆಡಳಿತ ಮಂಡಳಿಯೇ ಕಾರಣ ಅಂತ ದೂಷಿಸಿತ್ತು. ಇದೇ ಬೇಸರಕ್ಕೆ ಈ ಬಾರಿ ಬೆಂಗಳೂರಿನಿಂದ ಬೇರೆಡೆಗೆ ತವರು ಪಂದ್ಯಗಳನ್ನ ಸ್ಥಳಾಂತರಿಸುವ ನಿರ್ಧಾರಕ್ಕೆ ಆರ್ಸಿಬಿ ಆಡಳಿತ ಮಂಡಳಿ ಮುಂದಾಗಿದೆ. ಈಗಾಗಲೇ ಪುಣೆ, ನವಮುಂಬೈ ಸೇರಿದಂತೆ ಇನ್ನೂ ಕೆಲ ಮೈದಾನಗಳ ಆಡಳಿತ ಮಂಡಳಿ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪಂದ್ಯ ಆಯೋಜನೆ ಬಗ್ಗೆ ಚರ್ಚೆ ನಡೆಸಿದ್ದು ಶೀಘ್ರ ಮೈದಾನದ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜ್ಯ ಮಟ್ಟದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಹೆಸರು ಮಾಡಿದ್ದ ಕೊಬ್ಬರಿ ಹೋರಿ ಉಸಿರು ಚೆಲ್ಲಿದೆ. ಕರ್ಜಗಿ ಓಂ 112 ಹೆಸರಿನ ಹೋರಿ ಅನಾರೋಗ್ಯದಿಂದ ಮೃತಪಟ್ಟಿದ್ದು ಕರ್ಜಗಿ ಗ್ರಾಮದಲ್ಲಿ ಅದರ ಅಂತಿಮ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿದ್ರು. ಜಗದೀಶ್ ನಾಗಪ್ಪ ಮಾಣೆಗರ ಎಂಬ ಮಾಲೀಕನಿಗೆ ಸೇರಿದ ಹೋರಿಯನ್ನ ಅಭಿಮಾನಿಗಳು ಪೈಲ್ವಾನ್ ಅಂತಾನೆ ಕರೀತಾ ಇದ್ರು. ಹೋರಿ ಸ್ಪರ್ಧೆಯಲ್ಲಿ 3 ಬೈಕ್, ಬೆಳ್ಳಿ ಗದೆ, ತಿಜೋರಿ ಸೇರಿದಂತೆ ಹಲವು ಬಹುಮಾನ ಗೆದ್ದಿದ್ದ ಹೋರಿ ಅಂದ್ರೆ ಅಭಿಮಾನಿಗಳ ಪಾಲಿಗೆ ಅಚ್ಚುಮೆಚ್ಚಾಗಿತ್ತು. ಸಿಎಂ ಕುರ್ಚಿ ಫೈಟ್ ನಲ್ಲಿ ಸಿದ್ದರಾಮಯ್ಯ ವೇಟ್ ಅಂಡ್ ವಾಚ್ ತಂತ್ರ ಅನುಸರಿಸುತ್ತಿದ್ದಾರೆ. ಡಿಕೆಶಿ ಅಬ್ಬರದ ಆಟಕ್ಕೆ ಸಿಎಂ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ. ರಾಹುಲ್ ಗಾಂಧಿ ಕರೆದಾಗಲು ದಾಖಲೆ ಬಜೆಟ್ ಅಸ್ತ್ರ ಪ್ರಯೋಗಿಸುತ್ತಿದ್ದು ಬೀಸೋ ದೊಣ್ಣೆಯಿಂದ ಪಾರಾಗಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ಎದುರಾಳಿ ಸ್ಮೂತ್ ಆಗಿದ್ರಷ್ಟೇ ನಾನು ಸ್ಮೂತ್, ಇಲ್ಲದಿದ್ರೆ ನಾನು ರಫ್ ಅಂಡ್ ಟಫ್ ಎಂಬ ಸಂದೇಶ ಕೊಡುತ್ತಿದ್ದಾರೆ. ರಾಹುಲ್ ಗಾಂಧಿ ಹೊರಕೊಟ್ಟರು ಡಿಕೆಶಿಗೆ ಅಡೆತಡೆ ತಪ್ಪಿದಲ್ಲ. ಆತ ಹೈಕಮಾಂಡ್ ಸ್ಮೂತ್ ಎಕ್ಸಿಟ್ ಅಂಡ್ ಎಂಟ್ರಿ ಬಯಸ್ತಾ ಇದೆ. ಇದರ ಮಧ್ಯೆ ದೆಹಲಿಯಲ್ಲಿ ತಮ್ಮ ಪಾಲಿನ ಪವರ್ ಕ್ಲೈಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯಲು ಮುಂದಾಗಿದ್ದಾರೆ. ಡಿಕೆಶಿ ಪವರ್ ಕ್ಲೈಮ್ಗೆ ರಾಹುಲ್ ಗಾಂಧಿ ಉತ್ತರ ಏನು ಎಂಬ ಕುತೂಹಲ ಮೂಡಿಸಿದೆ.